ಇನ್ನು ಧರ್ಮಸ್ಥಳ ಕೇಸ್ನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸದನದ ಒಳಗೂ ಹೊರಗೂ ವಿಪಕ್ಷಗಳು ವಾಗ್ದಾಳಿಯನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿದೆ, ಪೇಚಿಗೆ ಸಿಲುಕಿದೆ. ಎಸ್ಐಟಿ ತನಿಖೆಯ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅನ್ನುವಂಥ ರೀತಿಯಲ್ಲಿ ಈಗ ವಿಪಕ್ಷ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಇನ್ನು ಜನರನ್ನ ಭಾವನಾತ್ಮಕವಾಗಿ ಸೆಳೆಯುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಪ್ಲಾನ್ ಹಾಕೊಂಡಿದೆ. ಇದರಿಂದಾಗಿ ತೀವ್ರ ಗೊಂದಲಕ್ಕೆ ಈಗ ರಾಜ್ಯ ಸರ್ಕಾರ ಸಿಲುಕಿದೆ. ಎಸ್ಐಟಿ ತನಿಖಾ ವರದಿ ನೀಡಬೇಕಾದಂತಹ ಅನಿವಾರ್ಯತೆ ಇದೆ ಸರ್ಕಾರಕ್ಕೆ. ಹೀಗಾಗಿ ರಾಜ್ಯ ಸರ್ಕಾರದ ನಿಲುವು ಏನಿರುತ್ತೆ ಅನ್ನುವಂತಹ ಕುತೂಹಲ ಈಗ ಕಾಡ್ತಾ ಇರೋದು. ಒಂದು ಕಡೆ ವಿಪಕ್ಷ ಬಿಜೆಪಿ ಸದನದ ಒಳಗೂ ಹೊರಗೂ ಭಾರೀ ಹೋರಾಟವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದೇ ದುರುದ್ದೇಶದಿಂದ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇದೆ. ಅಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಲ್ಲ, ನಾವು ತಟಸ್ಥವಾಗಿದ್ದೀವಿ ಅನ್ನುವಂಥ ನಿಲುವನ್ನ ಪ್ರಕಟ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡವಿದೆ. ಹೀಗಾಗಿ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲಿ ಇದು ಹಿಂದೂ ವಿರೋಧಿ ಸರ್ಕಾರ, ಧರ್ಮಸ್ಥಳದ ವಿಚಾರದಲ್ಲಿ ಎಸ್ಐಟಿ ರಚನೆ ಮಾಡಿದ್ದೇ ದುರುದ್ದೇಶದಿಂದ, ಷಡ್ಯಂತ್ರ ಮಾಡಲಾಗ್ತಾ ಇದೆ, ಈ ರೀತಿಯಾಗಿ ಆರೋಪವನ್ನು ಬಿಜೆಪಿ ಮಾಡ್ತಿದೆ. ಒಂದು ಕಡೆ ಸರ್ಕಾರ ಕೂಡ ಗೊಂದಲದಲ್ಲಿ ಸಿಲುಕಿದೆ. ಎಸ್ಐಟಿ ರಚನೆ ಮಾಡ್ತು, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಷಡ್ಯಂತ್ರ ನಡೆದಿದೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ರು. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವು ಏನಾಗಿದೆ? ಧರ್ಮಸ್ಥಳದ ಪರವೋ ಅಥವಾ ವಿರುದ್ಧವೋ? ಇದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.